ಇದನ್ನು ಎಲೆಯಿಂದ ಗಿಡ ಹುಟ್ಟುತ್ತೆ ತುದಿಗಳಲ್ಲಿ. ಇದನ್ನು ಹಿಂಗೆ ಇಟ್ಟರೆ ಸಾಕು. ಮಿರಾಕಲ್ ಪ್ಲಾಂಟು ವರ್ಲ್ಡ್ ವೈಡ್ ಪಾಪ್ಯುಲಾರಿಟಿ ಇದೆ. ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಬೆಳೀರಿ ರೈತರು. ಇದರಿಂದ ಆರೋಗ್ಯ ಭಾಗ್ಯ ಉಂಟು, ಆರ್ಥಿಕತೆ ಭಾಗ್ಯನೂ ಉಂಟು. ನೋಡಿ, ಬಿ ಹೋಟೆಲ್, ಬೀಸ್ಗೆ ಹೋಟೆಲ್ ಕ್ರಿಯೇಟ್ ಮಾಡೋದು. ನೋಡಿ, ಒಂದು ಫುಟ್ಬಾಲ್ ಗಾತ್ರ ಇದೆ. ಇದು ಎಂಟೈರ್ ಫ್ಯಾಮಿಲಿಗೆ ಹೈಲಿ ನ್ಯೂಟ್ರಿಷಿಯಸ್ ಫುಡ್ಡು, ತುಂಬ ರುಚಿಕರ ಸರ್. ನೋಡಿ, ಇದು ಒರಿಜಿನಲ್ ಮೆಣಸು ನಮ್ಮ ದೇಶದ್ದು. ಒಂದು ಮೆಣಸಿನ್ಕಾಯಿ ಹಾಕಿದರೆ ನೀವು 10 ಜನಕ್ಕೆ ಊಟ ಹಾಕ್ಬೋದು, ಅಷ್ಟು ಸ್ಪೈಸಿಯಾಗಿದೆ ಅದು. ಇದು ಕಾಡ ಕೊತ್ತಂಬರಿ ಅಂತ. ಇದು ನಮಸ್ತೆ, ನಾನು ಸಂಜಯ್ ಶಂಕರಪ್ಪ ಅಂತ. ಈಗ ನಮ್ಮ ಚುಕ್ಕಿಮನೆ ತೋಟದಲ್ಲಿ ಒಂದು ಭಾರಿ ವಿಶೇಷವಾದ ಗಿಡನ ತೋರಿಸ್ತೀನಿ. ಇದನ್ನು ನಾನು ಕಾಡು ಜನರಿಂದ ತೊಗೊಬಂದು ಮಾಡಿದ್ದು. ಇದನ್ನು ಇಂಗ್ಲೀಷಲ್ಲಿ ಬ್ರಯೋಫಿಲಮ್ ಅಂತಾರೆ. ಇದು ಸಾಮಾನ್ಯ ಗೊತ್ತಿರುತ್ತೆ ಕೆಲವರಿಗೆ, ಬಟ್ ಅದರದ್ದು ಉಪಯೋಗಗಳು ಗೊತ್ತಿಲ್ಲ. ಇದನ್ನು ಎಲೆಯಿಂದ ಗಿಡ ಹುಟ್ಟುತ್ತೆ ತುದಿಗಳಲ್ಲಿ. ಇದನ್ನು ಹಿಂಗೆ ಇಟ್ಟರೆ ಸಾಕು. ಬಟ್ ಇದನ್ನು ಮಿರಾಕಲ್ ಪ್ಲಾಂಟ್ ಅಂತ ಕೂಡ ಕರೀತಾರೆ. ಇವತ್ತು ನೀವು ಗೂಗಲ್ ಮಾಡಿ ನೋಡಿದರೆ ಮಿರಾಕಲ್ ಪ್ಲಾಂಟು ವರ್ಲ್ಡ್ ವೈಡ್ ಪಾಪ್ಯುಲಾರಿಟಿ ಇದೆ. ಇದನ್ನು ಕನ್ನಡದಲ್ಲಿ ಕಾಡು ಬಸಳೆ ಸೊಪ್ಪು ಅಂತಾರೆ. ಬಸಳೆ ಸೊಪ್ಪು, ಈಗ ಬೇರೆ ಬೇರೆ ಬಸಳೆ ಸೊಪ್ಪುಗಳಿದ್ದಾವೆ ನಮ್ಮಲ್ಲಿ. ಆ ಬಸಳೆ ಸೊಪ್ಪು ಏನಕ್ಕೆ ಉಪಯೋಗಿಸ್ತೀವಿ? ಮಲ್ಟಿವಿಟಮಿನ್ಗೋಸ್ಕರ. ನಮ್ಮಲ್ಲಿ ಬಿ ಕಾಂಪ್ಲೆಕ್ಸ್ ಕಮ್ಮಿ ಆದರೆ, ಅಂದರೆ ಬಾಯಿ ಹುಣ್ಣ ಆದರೆ, ಇದು ಎಲ್ಲದಕ್ಕೂ ಸರ್ವರೋಗ. ಕಿಡ್ನಿ ಉಪಯೋಗ ಇದೆ. ಕಿಡ್ನಿ ಕಲ್ನಾರ್ ಅಂತ ಕರೀತಾರೆ ನಾರ್ತ್ ಇಂಡಿಯನ್ಸ್. ಇದನ್ನು ಕಲ್ನಾರ್ ಅಂತ ಕರೀತಾರೆ, ತಮಿಳ್ನವ್ರು ಒಂಥರ ಕರೀತಾರೆ. ಬಟ್ಟು ಇದರದ್ದು ವಿಶೇಷತೆನ ಜನಗಳು ಮರ್ತುಬಿಟ್ಟಿದ್ದಾರೆ ಆಧುನಿಕತೆಗೂ. ಇದಕ್ಕೇನು ಖರ್ಚೇನಿಲ್ಲ. ಇದೊಂದು ಎಲೆ ಹಿಂಗೆ ಕಿತ್ಕೊಂಬಿಟ್ಟು ಅದನ್ನ ಇಲ್ಲಿ ಹಾಕಿದರೆ 50 ಗಿಡ ಬರ್ತದೆ. ಸೊ ಇಲ್ಲಿ ನೋಡಿ ಎಷ್ಟು ಗಿಡಗಳು ಬೆಳೆದಿದೆ. ಇದು ಮಿರಾಕಲ್ ಪ್ಲಾಂಟ್. ಆಮೇಲೆ ನಿನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ, ನಮಗೆ ವರ್ಕ್ ಆಗಿದೆ, ನಾವು ಅನುಭವಿಸಿದ್ದೀವಿ. ಇದನ್ನು ಟೀ ಮಾಡ್ಕೊಂಡು ಕೂದರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದು ಪಾಯಿಂಟಲ್ಲಿ ನಿನಗೆ ಏನೂ ಸಿಗದೆ ಹೋದರೆ ಫೀವರ್ ಕಾಡಲ್ಲಿ ಇದನ್ನು ಉಪಯೋಗಿಸ್ಬೋದು. ಆಮೇಲೆ ವಿಟಮಿನ್ ಡಿಫಿಷಿಯನ್ಸಿ ಬ್ಯಾಲೆನ್ಸ್ ಮಾಡುತ್ತೆ. ಏನೇನೋ ಇದೆಯಪ್ಪ, ನೀವು ಗೂಗಲ್ ಮಾಡಿ ನೋಡಿದರೆ ಸುಮಾರು ತಿಳ್ಕೊಬೋದು. ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಬೆಳೀರಿ ರೈತರು. ಇದನ್ನು ನನ್ನ ಪರ್ಸ್ನಲ್ ಸಜೆಷನ್, ಕಾಡು ಬಸಳೆ ಸೊಪ್ಪನ್ನು ಪ್ರತಿಯೊಬ್ಬರು ಮನೇಲಿ ಬೆಳಿಬೇಕು. ಇದನ್ನು ಗಿಡಮೂಲಿಕೆಗೆ ಉಪಯೋಗಿಸ್ಬೋದು, ಇಲ್ಲ ನಾಳೆ ಸಹ ನೀವು ಪಾಟ್ ಮಾಡಿ ನರ್ಸರಿ ಮಾಡಿ ಯಾರಿಗಾರು ಹಂಚಿದರೆ ಆದಾಯನೂ ಇದೆ. ಆಮೇಲೆ ಇದನ್ನು ಡ್ರೈ ಮಾಡಿ ಪುಡಿ ಮಾಡಿಕೊಟ್ರೆ ಇದಕ್ಕೂ ಬೆಲೆ ಇದೆ. ಆಯುರ್ವೇದದವ್ರು ತೊಗೊತಾರೆ. ಹಿಮಾಲಯ ಡ್ರಗ್ ಅವರು ಈ ಕಾಡು ಬಸಳೆ ಸೊಪ್ಪು ನಮ್ಮ ತೋಟದಲ್ಲಿ 1 ಎಕರೆ ಬೆಳಿತೀನಿ ಅಂದರೆ ಖರ್ಚೇ ಇಲ್ಲ, ಸುಮ್ಮನೆ ಎಲೆ ತೆಗೆದು ಬಿಸಾಕೋದು. ಎಕರೆಗಟ್ಟಲೆ ಬೇಕಾದ್ರೆ ತಗೊಂಡೋಗ್ತಾರೆ ಬಂದು ಹಿಮಾಲಯ ಡ್ರಗ್ ಅವರು. ಇದನ್ನು ನಾನು ಆ ಒಂದು ಉದ್ದೇಶಕ್ಕೋಸ್ಕರ ತಂದಿದ್ದು. ಕಾಡು ತುಳಸಿ, ಕಾಡು ಬಸಳೆ ಸೊಪ್ಪು, ಗೊತ್ತಾಯ್ತಾ? ಆಮೇಲೆ ಕೆಲವು ಅದೇ ಕೊತ್ತಂಬರಿ, ಬಜೆ ಇವೆಲ್ಲ ನೋಡಿದ್ರಲ್ಲ, ನಾನು ಸೋಲಿಗರ ಹತ್ರ ಕಲೆಕ್ಟ್ ಮಾಡ್ಕೊಂಬಂದು ಇದನ್ನು ಬೆಳೆದೆ. ನಾನು ಇದನ್ನ ಎಕರೆಗಟ್ಟಲೆ ಬೆಳಿಬೋದು. ಇವತ್ತಿನ ದಿನಗಳಲ್ಲಿ ನಾವು ಸ್ವಲ್ಪ ಸಿಟಿಯಲ್ಲೂ ಇನ್ನೂ ಕೆಲಸ ಮಾಡ್ತಾ ಇರೋದ್ರಿಂದ ಫ್ಯೂಚರಿಗೆ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬ್ರೀಡ್ನ. ಇದಕ್ಕೆ ನಾವು ಖರ್ಚು ಮಾಡಬೇಕಾದ್ದಿಲ್ಲ. ಸೊ ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಪ್ಲಸ್ಸು ಜನರಿಗೂ ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಅದು ಇಂಪಾರ್ಟೆಂಟು. ನೀವು ಕಲ್ತಿದ್ದನ್ನು ಹೇಳ್ಕೊಡ್ಬೇಕು ಯಾರಿಗಾದರೂ. ಸೊ ಇವತ್ತು ಈ ಮಾಧ್ಯಮದ ಮುಖಾಂತರ ನಾವು ಪ್ರತಿಯೊಬ್ಬರಿಗೂ ಕಾಡು ಬಸಳೆ ಸೊಪ್ಪನ್ನು ಬೆಳೀರಿ ಅಂತ ಸಜೆಷನ್ ಕೊಡ್ತೀವಿ. ಇದರಿಂದ ಆರೋಗ್ಯ ಭಾಗ್ಯ ಉಂಟು, ಆರ್ಥಿಕತೆ ಭಾಗ್ಯನೂ ಉಂಟು. ಕೆಲವು ಹೊಸ ಏನು ವಿಚಾರಗಳನ್ನ ನಾವು ಹೆಂಗೆ ತಿಳ್ಕೊತಾ ಹೋದ್ವಿ ಅಂದರೆ, ಯಾರು ಹಳಬರಿದ್ರಿ ಈ ಊರಲ್ಲಿ, ಆ ಹಳಬರು ಏನೇನು ಮರಗಳು ನೋಡಿದ್ರು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕಾಡಿಗೆ ಹೋದಾಗ ಆದಿವಾಸಿಗಳು ಇದರಲ್ಲಿ. ಸೊ ಈ ಆದಿವಾಸಿಗಳು ಸೋಲಿಗರ ಬಗ್ಗೆ ನಾನು ಹೇಳಿದೆ. ಒಬ್ಬ ಸೋಲಿಗರನ್ನು ಜೊತೆಗೆ ಇಟ್ಕೊಂಡಿದ್ದೆ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಮೊದಲ ದಿನಗಳಿಂದ. ಆದಿವಾಸಿಗಳು ಹೇಳ್ತಿದ್ದೇನು ಅಂದರೆ, ನಮ್ಮಲ್ಲಿ ಈ ಸಿಟ್ರಿಕ್ ವೆರೈಟಿ ಅಂದರೆ ನಿಂಬೆ, ಕಾಡು ನಿಂಬೆ ಅಂತಾರೆ. ನಮ್ಮಲ್ಲಿ ಬೆಳೀತಾ ಇದೆ ಅದು ಕಾಡು ನಿಂಬೆ. ಇಷ್ಟೇ ದಪ್ಪ ಇರುತ್ತದು. ಅದು ಬಿಟ್ಟರೆ ಚಕ್ಕೋತ ನೋಡಿ ಇದು ನಮ್ಮ ಸೋಲಿಗರು ಅತಿ ಹೆಚ್ಚಾಗಿ ಬೆಳೆದಿದ್ದಾರೆ ಇದನ್ನು. ಇದು ಒಳ್ಳೆ ಊಟ. ಇದು ಮನುಷ್ಯನಿಗೆ ಎಷ್ಟು ದಪ್ಪ ಇರುತ್ತೆ ನೋಡಿ. ಒಂದು ಹಣ್ಣು ಬಿದ್ದರೆ ನೋಡಿ ಒಂದು ಫುಟ್ಬಾಲ್ ಗಾತ್ರ ಇದೆ. ಇದು ಎಂಟೈರ್ ಫ್ಯಾಮಿಲಿಗೆ ಹೈಲಿ ನ್ಯೂಟ್ರಿಷಿಯಸ್ ಫುಡ್ಡು. ನಾವೇನು ಕಷ್ಟಪಡಬೇಕಾಗಿಲ್ಲ ಇದಕ್ಕೆ. ಬಟ್ ತುಂಬ ರುಚಿಕರ ಸರ್, ತುಂಬ ಇದನ್ನು ನೀವು ಕೋಸಂಬರಿಗೆ ಬಳಸ್ಬೋದು, ಜ್ಯೂಸ್ ಮಾಡಿ ಇಟ್ಕೋಬೋದು. ಇದನ್ನು ಬೇಕಾದರೆ ನೀವು ಸ್ಕ್ವಾಶ್ ಮಾಡಿ ವರ್ಷಗಟ್ಟಲೆ ಯೂಸ್ ಮಾಡ್ಬೋದು. ಆಮೇಲೆ ಇದ್ರ ಎಲೆ ಇದೆಯಲ್ಲ, ಇದ್ರ ಎಲೆ ಇದನ್ನು ಸುಮ್ಮನೆ ನೀವು ಕೈಲಿ ಹಿಂಗೆ ಅನ್ಕೊಬಿಟ್ರೆ ಕೈಯೆಲ್ಲ ಸುಗಂಧ ವಾಸನೆ, ಒಂದು ದಿವಸ ಹೋಗಲ್ಲ. ಆಮೇಲೆ ಸೊಳ್ಳೆನೂ ಹತ್ರ ಬರಲ್ಲ ಸರ್. ಇದು ಸೊಳ್ಳೆನೂ ಹತ್ರ ಬರಲ್ಲ. ಇದೊಂಥರ ಈ ವಿಶೇಷನೇ ಬೇರೆ. ಇದು ಈ ಮರ ಹೆಂಗೆ ಸೃಷ್ಟಿಯಾಗಿದೆ ನಮ್ಮ ದೇಶದಲ್ಲಿ ಅನ್ನೋದೇ ಒಂದು ಖುಷಿ ನಮಗೆ. ಹಣ್ಣುಗಳಲ್ಲಿ ಹಣ್ಣಿನ ರಾಜ ಅಂತಲೇ ಕರಿಬೋದು ಇದನ್ನು. ನೋಡೋಕ್ಕೂ ದಪ್ಪ, ಯೂಸ್ಫುಲ್ನೆಸ್ಸು ಭಾರಿ ವಿಶೇಷ ಇದನ್ನು. ಬಟ್ ಜನಗಳಿಗೆ ಇದ್ರ ಬಗ್ಗೆ
ತಿಳುವಳಿಕೆ ಇಲ್ಲದಲ್ಲೇ ಇರೋದ್ರಿಂದ ಇದ್ರ ಬಗ್ಗೆ ಈ ಅಷ್ಟು ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದು ಸಕ್ಸಸ್ಫುಲ್ ಫ್ರೂಟ್ ಆಗುತ್ತೆ. ನಮ್ಮ ರೈತರುಗಳು ಇದನ್ನು ಬೆಳಿಬೋದು ಜಾಸ್ತಿ. ಸೊ ಅದನ್ನೇ ನಾನು ಮಾಡಿರೋದು. ಈ ಒಂದು ವೆರೈಟಿ ಇದನ್ನ ಬೀಜಗಳನ್ನ ತೆಗೆದು ನಾವು ನರ್ಸರಿಗಳು ಮಾಡಿದ್ದೀವಿ ಅಲ್ಲಿ ಮುಂದಕ್ಕೆ, ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನರ್ಸರಿ ಮಾಡಿ ಹಂಚ್ತೀವಿ ಅದನ್ನು ನಾವು ನಮಗೋಸ್ಕರ ಇಟ್ಕೊಳ್ಳಲ್ಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಇನ್ನೊಂದು ಆದಿವಾಸಿಗಳ ಹತ್ರ ಹೋದಾಗ ಒಂದು ವಿಶೇಷವಾದಂಥ ಮೆಣಸಿನಕಾಯಿ ವೆರೈಟಿ ಸಿಕ್ತು. ಇಲ್ಲಿ ನೋಡಿ ಕಾಣಿಸ್ತದೆ ಮೆಣಸು ನೋಡಿ, ಇದು ಒರಿಜಿನಲ್ ಮೆಣಸು ನಮ್ಮ ದೇಶದ್ದು. ಒಂದು ಮೆಣಸಿನ್ಕಾಯಿ ಹಾಕಿದರೆ ನೀವು ಒಂದು 10 ಜನಕ್ಕೆ ಊಟ ಹಾಕ್ಬೋದು, ಅಷ್ಟು ಸ್ಪೈಸಿ ಆಗಿದೆ ಅದು. ನೋಡಿ ಎಷ್ಟು ರಿಚ್ ರೆಡ್ ಆಗಿದೆ ನೋಡಿ ಇಲ್ಲಿ. ನಮ್ಮಲ್ಲಿ ಇದನ್ನು ಗಾಂಧಾರಿ ಮೆಣಸು ಅಂತ ಕರೀತಾರೆ. ಏನು ಹೇಳಿ? ಗಾಂಧಾರಿ ಮೆಣಸು. ಗಾಂಧಾರಿ ಅಂತ ಯಾಕೆ ಹೆಸರಿಟ್ಟೋ ಗೊತ್ತಿಲ್ಲ ನನಗೆ. ಸೊ ಗಾಂಧಾರಿ ಮೆಣಸು ಅಂತಾರೆ ಇದನ್ನು. ಇದು ನೋಡಿ, ನಾವು ಒಂದು ಬೀಜ ತಂದು ಒಂದು ಸೈಡಲ್ಲಿ ಹಾಕಿದ್ರಿಂದ ಅದು ಅಲ್ಲಿಂದ ಹುಟ್ಕೊಂಡಿದೆ. ಇದೆಲ್ಲ ನೋಡಿ, ನಾವೀಗ ಮತ್ತೆ ಬೀಜ ಮಾಡಿ ಇದನ್ನು ಸಂರಕ್ಷಣೆ ಮಾಡಿ ಇದನ್ನು ಮತ್ತೆ ಬೇರೆ ಉಪಯೋಗಗಳಿಗೆ ಮಾಡಬೇಕು ಅಂತ ಇದೆ. ಆಮೇಲೆ ಬನ್ನಿ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು ಬಜೆ ಮರ. ಇದು ಬಜೆ ನಾವು ಸೋಲಿಗ್ರ ಹತ್ರ ಮೊನ್ನೆ ತಂದು ಹಾಕಿರೋದು. ನೀವು ನಮ್ಮ ಚುಕ್ಕಿ ಮನೆಗೆ ಬಂದರೆ ಇಲ್ಲ BR ಹಿಲ್ಸಿಗೆ ನಾನು ಕರ್ಕೊಂಡೋಗಿ ಸುಮಾರು 150 ಗಿಡಮೂಲಿಕೆಗಳನ್ನ ಕೊಡಿಸ್ಬಲ್ಲೆ ಅವ್ರ ಹತ್ರ. ಇದು ಬಜೆ ಮರ ಆಯಿತಾ. ನೋಡಿ ಅಲ್ಲಿ ಹಾಕಿದ್ದೀವಿ ಬಜೆ ಮರ. ಇವೆಲ್ಲ 4 ಕೂಡ ಬಜೆ ಮರ ಆಯಿತಾ. ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡಿ, ಇದು ಅರಿಶಿನ ಹಾಕಿರೋದು. ಇದು ಕಾಡ ಕೊತ್ತಂಬರಿ ಅಂತ. ಇದು ಕೊತ್ತಂಬರಿ ಸೊಪ್ಪಿನ ಥರನೇ ಸ್ಮೆಲ್ ಬರುತ್ತೆ. ಕಾಡು ಕೊತ್ತಂಬರಿ, ನಾವು ತಿನ್ನೋ ಕೊತ್ತಂಬರಿನೇ ಬೇರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಮೆಲ್ಲು. ನೋಡಿ ಬೇಕಾದ್ರೆ ಸ್ಮೆಲ್ಲು ನಿಜವಾಗ್ಲೂ ಕಾಡು ಕೊತ್ತಂಬರಿ ನೋಡಿ, ಅದು ಸ್ಮೆಲ್ಲು ಕಾಡು ಕೊತ್ತಂಬರಿ. ಗೊತ್ತೇ ಇಲ್ಲ ಜನಕ್ಕೆ. ನೋಡಿ ಇಲ್ಲಿ ಸೋಲಿಗರು ಬೆಳೆದು ಅವ್ರ ಮನೆಗೆ ಡೈಲಿ ಅದನ್ನೇ ಉಪಯೋಗಿಸೋದವರು. ಗಿಡ ಹೆಂಗಿದೆ ನೋಡಿ ಅದು. ನಾವು ಹಿಂಗೆ ಇದರೊಳಗೆಲ್ಲ ಬೆಳ್ಕೊಂಡಿದ್ದೀವಿ ನೋಡಿ. ಮೆಣಸು ಹೇಳಿದ್ನಲ್ಲ, ಮೆಣಸು ತೊಗೊಬಂದು ಶಂಖಪುಷ್ಪ, ಕರಿಬೇ ಸೊಪ್ಪು, ಗೊತ್ತಾಯ್ತಾ. ಸೊ ಕೈ ತೋಟಗಳನ್ನ ಈ ಥರ ಡಿಸೈನ್ ಮಾಡ್ಕೋಬೋದು ನೀವು. ನಾವು ರೆಗ್ಯುಲರ್ ವಿಸಿಟಿಂಗ್ ಫಾರ್ಮರ್ಸ್ ಆಗಿರೋದ್ರಿಂದ, ಏಕೆಂದರೆ ವಾಸ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಕೆಲವು ದಿನಗಳಲ್ಲಿ ಮಾತ್ರ ಎಲ್ಲ ಬೆಳಿತೀವಿ. ಇಲ್ಲ ಅಂದರೆ ನಾವು ರೈತರಿಗೆ ಬೀಜಗಳನ್ನ ಕೊಟ್ಟು ಅವ್ರನ್ನ ಬೆಳೆಸೋಕ್ಕೆ ಕೊಡ್ತಾ ಹೋಗ್ತೀವಿ. ನಾವು ಹಳದಿ ಕಲರು ಇಲ್ಲ ಸ್ವಲ್ಪ ಬಿಳಿ ಕಲರ್ ಇರುತ್ತೆ. ಇದರ ಹೆಸರು ಬೆಲ್ ಫ್ಲವರ್ಸ್ ಅಂತ ಕರಿತೀವಿ. ಇದರಲ್ಲಿ ಇದನ್ನು ಸ್ವಲ್ಪ ಗಜ್ಜಿಗ ಥರನೂ ಕಾಣುತ್ತೆ. ಇದ್ರ ಬೀಜ ಗಜ್ಜಿಗ ಥರ. ಇದು ಏನಪ್ಪ ಅಂದರೆ ವಿಶೇಷ ಇದನ್ನು ಕೂಡ ನಾವು ಬೇಲಿಗೆ ಬಳಸ್ಬೋದು. ವರ್ಷವೆಲ್ಲ ಮಳೆ ಬರದೇ ಹೋದರೂ ಕೂಡ ಇದು ಬದುಕಿರುತ್ತೆ. ಆಮೇಲೆ ಹೂವನ್ನು ಪರಾಗಸ್ಪರ್ಶ ಎಸ್ಪೆಷಲಿ ಎಲ್ಲ ಥರ ದುಂಬಿಗಳಿಗೆ ಇದು ಅನುಕೂಲ, ಅಟ್ರಾಕ್ಷನ್ ಮಾಡಿದೆ. ಇದು ಹೊಸ್ದಾಗಿ ಬೆಳೆದಿದ್ದೀವಿ. ಆದರೆ ಹಿಂಭಾಗನೇ ನೋಡಿ, ಜಾಗ ವೇಸ್ಟ್ ಮಾಡದೇ ಇದ್ದಂಗೆ ನಾವು ಕ್ಯಾಕ್ಟಸ್ ಕೂಡ ಬೆಳೆದಿದ್ದೀವಿ. ಕ್ಯಾಕ್ಟಸ್ ಪ್ರೈಮರಿಯಾಗಿ ಯೂಸೇಜ್ ಏನು, ನಮ್ಮ ಮೇಂಟೆನೆನ್ಸ್ ಏನಿಲ್ಲ, ಅದರಲ್ಲಿ ಫ್ರೂಟ್ ಬಿಡುತ್ತೆ. ನೆಕ್ಸ್ಟ್ ಕ್ಯಾಕ್ಟಸ್ ಫ್ರೂಟು ನಮ್ಮ ಡ್ರ್ಯಾಗನ್ ಫ್ರೂಟ್ ಥರ ಕ್ವಾಲಿಟಿ ಇರುತ್ತದು. ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಾದ್ರೆ ತುಂಬ ಕಷ್ಟ, ಏನೇನೋ ಅದಕ್ಕೆ ಮೇಂಟೆನೆನ್ಸ್ ಇರುತ್ತೆ. ಇದು ಏನಿಲ್ಲ, ನಮ್ಮ ದೇಶದ್ದು ಲೋಕಲ್ ಡ್ರ್ಯಾಗನ್ ಫ್ರೂಟ್. ಅದು ಇಷ್ಟು ದಪ್ಪ ಬರುತ್ತೆ ಮೇಲ್ಗಡೆ. ನೆಕ್ಸ್ಟ್ ರೆಡಿ ಆಗ್ತಾಯಿದೆ ಅದು. ಅದರದ್ದು ತುದಿಗಳು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಫ್ಲವರ್ ಬಿಡೋಕ್ಕೆ ಶುರುವಾಯಿತು. ಕ್ಯಾನ್ ಯು ಸಿ ದಿಸ್? ಕ್ಯಾನ್ ಯು ಸಿ ದ ಫ್ಲವರ್? ನೆಕ್ಸ್ಟ್ ಫ್ರೂಟ್ ಬರುತ್ತಲ್ಲಿ, ವಿಚ್ ಈಸ್ ಸೇಮ್ ಈಕ್ವಲ್ ಕ್ವಾಲಿಟಿ ಆಫ್ ಎ ಡ್ರ್ಯಾಗನ್ ಫ್ರೂಟ್. ನೋಡ್ಬೋದು ನೀವು. ನಾನು ಒಂದು ಸಿಲ್ವರ್ ಓಕ್ ಮರ ಬೆಳೆದೆ. ಇದು ಹೊರಗಡೆ ದೇಶದ್ದು. ನನಗೆ ಯಾಕೋ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ, ಹಂಗಾಗಿ ಹಾಗೆ ಬಿಟ್ಟೆ. ಬಟ್ ಅದನ್ನು ಉಪಯೋಗಿಸೋದು ಹೆಂಗೆ ಮಾಡ್ಕೊಳ್ಳೋಣ ಅಂದರೆ, ನಾನು ಇದನ್ನು ಕೂಡ ಇದೇ ಇದು ಪೇಪರ್ ಹೂವು ಅಂತಾರೆ ಇದನ್ನು. ಏನಂತಾರೆ ಇಂಗ್ಲೀಷಲ್ಲಿ, ಇದು ಎಂಟೈರ್ ಇದು 4 ಕಲರ್ ಹೂವು ಬಿಡುತ್ತಿದ್ದು. ಇದು ಬಂದ್ಬಿಟ್ಟು ಸಂಪಿಗೆ ಮರಗಳು. 2 ಸಂಪಿಗೆ ಮರ ಹಾಕಿದೆ ಸರ್ ನಾನು. ಯಾಕೆ ಅಂದರೆ ಸಂಪಿಗೆ ದುಂಬಿಗಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಆಮೇಲೆ ಪರಿಸರದಲ್ಲಿ ನಾವೀಗ ಒಳ್ಳೆ ಆಕ್ಸಿಜನ್ ಕ್ರಿಯೇಟ್ ಮಾಡಿದ್ದೀವಿ. ಆಕ್ಸಿಜನ್ನಿಗೆ ಒಂದು ಒಳ್ಳೆ ಒಂದು ಫ್ಲೇವರ್ ಆ್ಯಡ್ ಮಾಡುತ್ತೆ. ಅದು ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ. ಸೊ ಆ ಫ್ಲೇವರು ಆ್ಯಡ್ ಮಾಡೋಕ್ಕೋಸ್ಕರ, ಆಮೇಲೆ ಒಂದು ಏಸ್ಥೆಟಿಕ್ ಲುಕ್ಕಿಗೋಸ್ಕರ ನಾನು ಇದನ್ನು ಸಂಪಿಗೆ ಮರನ ಬೆಳೆದೆ. 1-2 ಬೆಳೆದೆ. ಈಗ ನಾನು ಅತಿ ಹೆಚ್ಚಾಗಿ ಸಂಪಿಗೆ ಮರನೂ ಹಾಕಿದ್ದೀನಿ ಸುಮಾರು ಕಡೆ ಇದನ್ನು. ಸೊ ಇದರದ್ದು ಪೇಪರ್ ಹೂವುದು ಹೆಸರು ನನಗೆ ಅದು ಬೋಗನ್ವಿಲ್ಲಾ ಅಂತ ಕರೀತಾರೆ ಅದನ್ನು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಗೊತ್ತಿಲ್ಲ ಅದನ್ನು ಪೇಪರ್ ಹೂವು ಅಂತ. ಬೋಗನ್ವಿಲ್ಲಾದಲ್ಲಿ ಒಂದು 10-12 ಜಾತಿ. ಸೊ ಎಂಟೈರ್ ಮರ ನಾನು ನೋಡಿ ಅದನ್ನು ವೇಸ್ಟ್ ಮಾಡಲಿಲ್ಲ, ಸಿಲ್ವರ್ ಓಕ್ನ. ಸೊ ಬೋಗನ್ವಿಲ್ಲಾ ಬೆಳೆದ್ಬಿಟ್ಟೆ. ಇದರಲ್ಲಿ ಅಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ, ವೈಟ್ ಆ್ಯಂಡ್ ಪಿಂಕ್ ಕಲರು. ಆ ಥರ ಹೂವು ಎಂಟೈರ್ ಏರಿಯಾನ ಒಳ್ಳೆ ಫಾಲ್ಸ್ ಕಂಡಂಗೆ ಕಾಣುತ್ತೆ. ಫ್ಲವರ್. ಈ ತುಡುಬೆ ಜೇನನ್ನು ನಾನು ಕಲ್ಲು ಪೊಟ್ರೆಗಳ ಮಧ್ಯದಲ್ಲಿ ನೋಡಿದ್ದೆ.
ಒಬ್ಬರು ಪರಿಚಯ ಆದರು. ಅವ್ರ ಹೆಸರು ಬಂದ್ಬಿಟ್ಟು ಏನೋ ಇದೆ ಬೆಂಗಳೂರಲ್ಲಿ, ಅವ್ರನ್ನ ಬಿ ಮ್ಯಾನ್ ಅಂತ ಕರೀತಾರೆ. ಅಂದರೆ ಹನಿ ಬೀಸ್ತು ಇದು ಅವನ ಹೆಸರು ಮರ್ತೋಗಿದೆ ನನಗೆ, ಬರುತ್ತೆ ಬಾಯಿಗೆ ಬರುತ್ತೆ. ಅವರು ಏನು ಮಾಡಿದರು, ನನಗೆ ಜೇನು ಕೃಷಿ ಮಾಡಿ ಅಂತ ಈ ಪೆಟ್ಟಿಗೆಗಳನ್ನ ಕೊಟ್ಟರು. ನಾನು ಯಾಕೆ ನಮ್ಮ ರೈತರುಗಳಿಗೆ ಹೇಳ್ಕೊಡ್ಬಾರ್ದು ಅಂದ್ಬಿಟ್ಟು ನಾನು ಈ ಜೇನು ಕೃಷಿ ಮಾಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇವಾಗ ಈ ಕಲ್ಲು ಪಟ್ರಗಳ ಮಧ್ಯದಲ್ಲಿ ಜೇನಿರುತ್ತೆ, ಅದನ್ನು ತೆಗೆದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಖಾಲಿ ಬಾಕ್ಸು, ಇದರಲ್ಲಿ 3 ಥರ ಬರುತ್ತೆ. ಇದು ಮೇಯ್ನ್ ಟ್ರೇ, ಇದು ಸಂಸಾರ ಕೋಣೆ, ಇದು ಹನಿ ಕಟ್ಟತಕ್ಕಂಥ ಕೋಣೆ, ಅದ್ರ ಮೇಲೆ ಇದು ಬಾಕ್ಸು. ಇದನ್ನು ಜೇನು ಕೃಷಿಯ ರೈತರಿಗೆ ಆ್ಯಕ್ಚುಲಿ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಅರ್ಜಿ, ಒಂದು ಫೋಟೋ ಕೊಟ್ಟರೆ, ಆಧಾರ್ ಕಾರ್ಡ್ ಕೊಟ್ಟರೆ 2 ಬಾಕ್ಸು ವಿತ್ ಜೇನು ಕೊಡ್ತಾರೆ. ಇದನ್ನು ನಾನು ಅವ್ರ ಹತ್ರ ಚೆನ್ನಾಗಿ ಕಲ್ತ್ಕೊಂಡೆ ನಾನು. ಸೊ ಅದನ್ನು ಕಲ್ತ್ಕೊಂಡು ನಾನೇನು ಮಾಡಿದೆ, ಇದು ಮಾಡಬೇಕಾದ್ರೆ ಸ್ವಲ್ಪ ಟ್ರೈನಿಂಗ್ ಬೇಕು. ಜೇನು ಸ್ವಲ್ಪ ಕಚ್ಚುತ್ತೆ, ಇವೆಲ್ಲ ಸಮಸ್ಯೆ ಇರುತ್ತೆ. ಆದರೆ ಇನ್ನೂ ಬೇರೆ ಥರ ಜೇನುಗಳಿದ್ದಾವೆ ನನಗೆ. ನೋಡಿ, ಇವಾಗ ಹನಿ ಕಲೆಕ್ಟ್ ಮಾಡೋದು ನಮ್ಮ ಕರ್ನಾಟಕದ ಭಾಗದಲ್ಲಿ 3, ಒಂದು ತುಡುಬೆ ಜೇನು, ಇನ್ನೊಂದು ಮುಜಂಟಿ ಜೇನು, ನಾನು ತೋರಿಸ್ತೀನಲ್ಲ ಮುಂದಕ್ಕೆ, ಆಮೇಲೆ ಹೆಜ್ಜೇನು, ಇವು 3 ಇರ್ತವೆ. ಸೊ ಒಂದು ಜೇನು ಗೂಡು ಕಟ್ಟಿದರೆ ಇದೇ ಲೇಯರಲ್ಲಿರುತ್ತೆ. ಸಂಸಾರ ಕೋಣೆ ಇರುತ್ತೆ, ಅದ್ರ ಮರಿಗಳಿರ್ತಕ್ಕಂಥ ಕೋಣೆ ಇರುತ್ತೆ, ಜೇನು ಕಲೆಕ್ಟ್ ಮಾಡೋ ಕೋಣೆ ಇರುತ್ತೆ, ಆಮೇಲೆ ಪೋಲನ್ ಕಲೆಕ್ಟ್ ಮಾಡೋ ಕೋಣೆನೂ ಇರುತ್ತೆ. ಸೇಮ್ ಇದೇ ಥರನೇ ಇರುತ್ತೆ, ಅದನ್ನೇ ಇಲ್ಲಿ ಡೂಪ್ಲಿಕೇಟ್ ಮಾಡಿರೋದು. ಆದರೆ ಹೆಜ್ಜೇನು ಬಂದು ಇಲ್ಲಿ ಸಾಕೋಕ್ಕಾಗಲ್ಲ ನಾವು. ಆದರೆ ನನಗೆ ಇನ್ನೊಂದು ಕಡೆ ಯೋಚನೆ ಮಾಡ್ತು, ಈ ನಮ್ಮ ಕೃಷಿ ನಮ್ಮ GKVK ಎಂಟಮಾಲಜಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಅಲ್ಲಿ ಹೋದಾಗ ನನಗೆ ತೋರಿಸಿದ್ರು, ಸರ್ 800-900 ಜಾತಿ ಬೀಸ್ ಇದೆ ನೋಡಿ. ಅಲ್ಲಿ ಒಂದು ಬಿ ಹಾರಾಡ್ತಾ ಇದೆ, ಅಲ್ಲಿ ಕಾಣಿಸ್ತಾ, ಅಲ್ಲಿ ಕಾಣಿಸ್ತಾ, ಅಲ್ಲಿ ಒಂದು ಬಿ ಹಾರಾಡ್ತಾ ಇದೆ. ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಬಂತು ನೋಡಿ, ಇಲ್ಲಿ ಬಂತು ನೋಡಿ, ಇಲ್ಲಿ ಸರ್, ಇಲ್ಲಿ ನೋಡಿ, ನಿಮ್ಮ ಹಿಂದೆನೇ ಬಂತು, ಹೋಯ್ತು. ಅದು ಭಾರಿ ಸ್ಪೀಡ್, ಅದು ಬಂಬಲ್ ಬಿ ಅಂತ ಕರಿತೀವಿ, ಇಲ್ಲ ಸಾಲಿಟ್ರಿ ಬಿ ನೋಡಿ, ಓಡಾಡ್ತಾವೆ ಇಲ್ಲಿ. ಅವಕ್ಕೇನು ಮಾಡಿದೆ, ಈ ಥರ ಒಂದು ಮರದ ಪೀಸ್ ತಗೊಂಡೆ, ಹಳೆಯ ಮರದ ಪೀಸು, ತೂತ ಮಾಡಿಟ್ಟೆ. ಸೊ ನಾನು ಒಂದು ಯೂನಿವರ್ಸಿಟಿಲಿ ಓದಬೇಕಾದ್ರೆ ಬಿ ಹೋಟೆಲ್ ಅಂತ ಕಾನ್ಸೆಪ್ಟ್, ಏನು ಹೇಳಿ, ಬಿ ಹೋಟೆಲ್, ಬೀಸ್ಗೆ ಹೋಟೆಲ್ ಕ್ರಿಯೇಟ್ ಮಾಡೋದು. ಏನಪ್ಪ ಇದು ಹೊಸ ಥರ ಕಾಣಿಸ್ತಲ್ಲ ಅಂದ್ಬಿಟ್ಟು ಯೋಚನೆ ಓದಿದಾಗ, ನಿಜವಾಗ್ಲೂ ಈಗ ಹನಿ ಬೀಲಿ ನಿಮಗೆ ಹನಿ ಸಿಗುತ್ತೆ, ಆದಾಯ ಸಿಗುತ್ತೆ, ಸರಿ ಒಪ್ಕೋತೀರಿ. ಬಟ್ಟು ಅತಿ ಹೆಚ್ಚು ಪಾಲಿನೇಟ್ ಮಾಡೋದೇ ಈ ಕಾರ್ಪೆಂಟ್ರ್ ಬಿ ನೋಡಿ. ಇಲ್ಲೆಲ್ಲ ಒಳಗಡೆ ಅಲೆ ತೂತ ಮಾಡಿ ಒಳಗಡೆ ಗೂಡಿಟ್ಟಿದೆ, ಮಳೆಗಾಲದಲ್ಲೆಲ್ಲ ಇದು ಮುಗಿಸ್ಕೊಂಡು ಹೋಗಿದೆ, ಗೊತ್ತಾಯ್ತಾ. ಸೊ 3 ಇಂಚು ಇದನ್ನು ತೋಡಬೇಕು ನಾವು. 3 ಇಂಚ್ ತೋರಿಸಿದ್ರೆ ಅದ್ರ ಒಳಗಡೆ ಮುಂದ್ಗಡೆ ಹೆಣ್ಣಿಡುತ್ತೆ, ಮುಂದ್ಗಡೆ 2 ಗಂಡಿಡುತ್ತೆ. ಈ ಗಂಡುಗಳು ಹೆಂಗೆ ಅಂದರೆ, ಅದ್ರ ತಾಯಿ ಹೋಗಿ ಒಂದು ಮೊಟ್ಟೆ ಇಟ್ಟು, ಸ್ವಲ್ಪ ಹನಿ ಇಟ್ಬಿಟ್ಟು, ಸ್ವಲ್ಪ ಪೋಲನ್ ಇಟ್ಟು ಅದನ್ನ ಕ್ಲೋಸ್ ಮಾಡಿಬಿಡುತ್ತೆ. ಆ ಥರ 3 ಇದನ್ನು ನಾವು ನೋಡ್ಬೋದು, ಯೂಟ್ಯೂಬಲ್ಲಿ ವೀಡಿಯೋಗಳಿದ್ದಾವೆ. ಸೊ ಇದನ್ನು ಇವೆರಡು ಗಂಡು ಆಚೆ ಬಂದು ಹೆಣ್ಣು ಬರೋವ್ರಿಗೆ ಕಾಯ್ತಾ ಇರ್ತವೆ. ಒಂದು ಪಕ್ಷ ನೀನು 3 ಇಂಚ್ ಹೊಡಿದಲ್ಲ 2 ಇಂಚ್ ಹೊಡೆದ್ರೆ ಬರೀ ಗಂಡಾಗ್ಬಿಡ್ತವೆ, ಹೆಣ್ಣಾಗಲ್ಲ. ಅಂದರೆ ನಾವು ಕೃತಕವಾಗೂ ಮಾಡ್ಬೋದು, ಇಲ್ಲ ನಾವು ಅಷ್ಟು ದೊಡ್ಡದು ಮರದ ಪೀಸ್ಗಳನ್ನ ಹಂಗೆ ಇಡಬೇಕು, ಇಲ್ಲ ಸಣ್ಣ ಬ್ಯಾಂಬೂ ಪೀಸ್ಗಳನ್ನೂ ಇಡ್ಬೋದು, ಸಣ್ಣ ತೂತ ಇರ್ತಕ್ಕಂಥ. ಸೊ ಅವಾಗೇನಾಗುತ್ತೆ, ಹೆಣ್ಣು ಬಂದು ಮೇಟ್ ಮಾಡಿ ಗಂಡು ಕೂಡ ಇವು 3 ಹೋಗಿ ಎಲ್ಲ ಹೂಗಳ ಮೇಲೆ ಕೂತ್ಕೊಂಡು ಪಾಲಿನೇಷನ್ ಮಾಡ್ತವೆ. ಸೊ ದೇರ್ ಆರ್ ವೆರೈಟಿ ಆಫ್ ಬೀಸ್ ಆರ್ ಬಂಬಲ್ ಬಿ, ಕಾರ್ಪೆಂಟ್ರ್ ಬಿ, ಆಮೇಲೆ ಸಾಲಿಟ್ರಿ ಬಿ. ಈ ಸಾಲಿಟ್ರಿ ಬಿಯಲ್ಲಿ ಇದರೊಳಗಿರಲ್ಲ, ಅದು ಭೂಮಿ ಒಳಗೆ ತೂತ ಮಾಡುತ್ತೆ. ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಹಿಂಗೆ ಸಾಲಿಟ್ರಿ ಬಿ ಭೂಮಿಲಿ ತೂತ ಮಾಡುತ್ತೆ ಅಂತ. ಸೊ ನಾನು ಬಂಬಲ್ ಬಿ ನೀವು ನೋಡಿರ್ಬೋದು, ಇಷ್ಟು ದಪ್ಪ ಇರುತ್ತೆ, ಗುಂಯ್ ಅಂತ ಅಂತಾರೆ, ದುಂಬಿ ಅಂತಾರೆ ಅದನ್ನು, ಇಷ್ಟು ದಪ್ಪ ಇರುತ್ತೆ ಅದು. ಸೊ ಅದು ಕೂಡ ಭಾರಿ, ಅದೆಲ್ಲ ಪಾಲಿನೇಷನ್. ಅದು ಹೆಂಗೆ ಅಂದರೆ ಹೂಗಳಿಗೆ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಂಗೆ ಬಿದ್ದುಬಿಡುತ್ತೆ, ಫುಲ್ಲು ಡೈವ್ ಮಾಡುತ್ತೆ. ಅದರ ಕಾಲೆಲ್ಲ ಪೋಲನ್ ಅಂಟ್ಕೊಳುತ್ತೆ, ಹೈಯೆಸ್ಟ್ ಪ್ರೋಟೀನ್ ಅದು ಪೋಲನ್ನು. ಅದು ಏನಕ್ಕೆ ತಗೊಬರುತ್ತೆ ಅಂದರೆ, ಅದು ಸ್ವಂತ ತಿನ್ನೋಕ್ಕಲ್ಲ, ಪ್ರತಿ ಆಲ್ಟರ್ನೇಟಿವ್ ವೀಕೋ ಅಥವಾ 10 ಡೇಸ್ಗೊಂದ್ಸಲ ಒಂದೊಂದು ಮರಿ ಮಾಡುತ್ತೆ ನೋಡಿ ದುಂಬಿಗಳು. ಇದು ಗೂಡಲ್ಲಿ ಕಟ್ಟುತ್ತೆ ಜೇನು, ಅದೇನು ಮಾಡುತ್ತೆ, ಗೂಡು ಕ್ರಿಯೇಟ್ ಮಾಡುತ್ತೆ, ಮರಿ ಇಡುತ್ತೆ, ಗೂಡು ಕ್ರಿಯೇಟ್ ಮಾಡುತ್ತೆ, ಮರಿ ಹಿಡಿಯುತ್ತೆ. ಅದು ಬದುಕಿರೋ, ನನಗೆ ಡ್ಯೂರೇಷನ್ ಗೊತ್ತಿಲ್ಲ, ಬದುಕಿರೋದ್ರೊಳಗೆ ಒಂದು ಬಂಬಲ್ ಬಿ ಆಗಿರ್ಬೋದು, ಕಾರ್ಪೆಂಟ್ರಿ ಬಿ ಆಗಿರ್ಬೋದು, ಅಟ್ಲೀಸ್ಟು ಒಂದು 500ರಿಂದ 1000 ಮೊಟ್ಟೆಗಳನ್ನ ಇಟ್ಟೋಗುತ್ತೆ ಹೆಣ್ಣು. ಸೊ 800 ಜಾತಿ ಇದೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಏನು ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಡಿ ದಯವಿಟ್ಟು. ಈಗ ನಾವು ಒಂದೊಂದು ಸಲ ಸೊಳ್ಳೆ ಗಿಳೆಗೆ ಅಂತ ಏನೋ ಸ್ಪ್ರೇ ಮಾಡ್ತಾಯಿದ್ದೀವಿ, ಅದರದ್ದು ಎಫೆಕ್ಟ್ ಗೊತ್ತಾಗ್ತಾ ಇಲ್ಲ ಹಾನೆಸ್ಟಾಗಿ. ಬಟ್ ಯಾವುದೇ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಡಿ, ಯಾವುದೇ ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸ್ಬೇಡಿ. ಸೊ ಅದು ಮಾಡಿದ್ರೆ ಈ ಒಂದು ಬಿ ಪಾಲಿನೇಷನ್ನು ನಿಮಗೆ ಮಾಡೋಕ್ಕೆ ಅವಕಾಶ ಸಿಗಲ್ಲ, ಸತ್ತೋಗ್ಬಿಡ್ತಾವೆ.
ಇದ್ರ ಬಗ್ಗೆ ನಾನು ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡೋ ರೈತರಿಗೆ ಅಂದರೆ ಈ 3B ಅದರದ್ದು ವೆರೈಟಿ 800 ಜಾತಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು, ಇಲ್ಲ ಯೂನಿವರ್ಸಿಟಿಲಿ ಏನಾದ್ರು ಕೈಪಿಡಿ ಕೊಡ್ಬೋದು, ಅದನ್ನು ತಿಳ್ಕೊಂಡು ಅದನ್ನು ಬೆಳೆಸೋಕ್ಕೆ ಅವಕಾಶ ಮಾಡಿ. ಏನಿಲ್ಲ, ನಿಮ್ಮ ಖರ್ಚು ಹಳೆ ಮರಗಳನ್ನ ಈ ಥರ ನಿಲ್ಲಿಸೋದು, ನಿಮ್ಮ ಜಾಗದಲ್ಲೇ ನಿಲ್ಲಿಸೋದು. ಬೇಕಾದರೆ ತೂತ ಹೊಡೀರಿ, ಇಲ್ಲ ಖಾಲಿ ಬಿಟ್ಟರು ನಾವೇ ತೂತ ಹೊಡ್ಕೊತವೆ, ಟೊಳ್ಳು ಮರಗಳಿಡೋದು ಅಂತ ಹೇಳಿ ನಾನು ಈ ಜಾಗದ ಬಗ್ಗೆ ಮಾಹಿತಿನ ಕ್ಲೋಸ್ ಮಾಡ್ತೀನಿ ನಾನು.